ದಾವಣಗೆರೆಯ ಮಾಣಿಕ್ಯ ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕ ತೆಚ್ಚಿದರೆ ಈಗಾಗಲೇ ಅವರ ಅಂತಿಮ ಯಾತ್ರೆ ಕೂಡ ಆರಂಭವಾಗಿದೆ. ಇದುವರೆಗೂ ಕೂಡ ಹೈಸ್ಕೂಲ್ ಮೈದಾನದಲ್ಲಿ ಅವರ ಪಾರ್ಥಿವವನ್ನು ಇಡಲಾಗಿತ್ತು. ಇಲ್ಲಿಂದ ಈಗ ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗಕ್ಕೆ ತೆಗೆದುಕೊಂಡು ಬರಲಾಗಿದೆ. ಈಗ ಅಲ್ಲಿಟ್ಟು ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಎರಡು ದೃಶ್ಯಗಳನ್ನು ಗಮನಿಸಬಹುದು. ಒಂದು ಕಡೆ ಹೈಸ್ಕೂಲ್ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ಅಲ್ಲೂ ಕೂಡ ಕೆಲವೊಂದಷ್ಟು ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ವೀರಶೈವ ಸಂಪ್ರದಾಯದಂತೆ ಇವತ್ತು ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಮತ್ತೊಂದು ಕಡೆ ದೃಶ್ಯವನ್ನು ಗಮನಿಸ್ತಾ ಇದ್ರಿ, ಅಂತ್ಯ ಸಂಸ್ಕಾರಕ್ಕೆ ನಡೀತಾ ಇರುವಂತಹ ಸಿದ್ಧತೆ. ಈಗಾಗಲೇ ಕುಂಡಿಯನ್ನು ತೋಡಿ ಅದಕ್ಕೆ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಒಳಭಾಗದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರನ್ನು ಕೂರಿಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಂಜೆ 4:30-5 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅನ್ನುವಂಥದ್ರ ಬಗ್ಗೆ ಅವರ ಕುಟುಂಬ ಸದಸ್ಯರು ಕೂಡ ಮಾಹಿತಿಯನ್ನು ನೀಡಿದರು. ಅಲ್ಲಿವರೆಗೂ ಕೂಡ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಬಟ್ 2:40 ಸುಮಾರಿಗೆ ಈಗಾಗಲೇ ಪಾರ್ಥಿವವನ್ನು ಅಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಇವತ್ತು ಆಗಮಿಸಿದ್ದಾರೆ. ಒಂದಷ್ಟು ಜನ ಅವರ ನಿವಾಸಕ್ಕೆ ತೆರಳಿದ್ರು, ಅಂತಿಮ ದರ್ಶನವನ್ನು ಪಡೆದ್ರು. ಈಗ ಅಂತ್ಯ ಸಂಸ್ಕಾರ ನಡೆಯುವಂತಹ ಆ ಕಲ್ಲೇಶ್ವರ ಮಿಲ್ ಏನಿದೆಯಲ್ಲ, ಅಲ್ಲಿ ಕೆಲವೊಂದಷ್ಟು ಜನ ಗಣ್ಯರು ಕೂಡ ಕೂರೋದಕ್ಕೆ ಅವ್ರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಕಲ್ಲೇಶ್ವರ ಮಿಲ್ ಅವರದೇ ಒಡೆತನದ ಮಿಲ್. ಜೊತೆಗೆ ಅವರ ಪತ್ನಿ ಪಾರ್ವತಮ್ಮ ಅವರು ಕೂಡ ಇಲ್ಲೇ ಅವರನ್ನು ಸಮಾಧಿ ಮಾಡಲಾಗಿದೆ. ಹಾಗಾಗಿ ಅವರ ಪಕ್ಕದಲ್ಲೇನೆ ಶಿವಶಂಕರಪ್ಪ ಅವರನ್ನು ಕೂಡ ಸಮಾಧಿ ಮಾಡಲಾಗುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಇನ್ನೇನು ವಿಧಿವಿಧಾನಗಳು ಕೂಡ ಆರಂಭವಾಗುತ್ತೆ. ಪ್ರತಿಮಾ, ದಾವಣಗೆರೆಯಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ರು. 6 ಬಾರಿ ಶಾಸಕರಾಗಿ ಗೆದ್ದವರು, 1 ಬಾರಿ ಸಚಿವರಾಗಿ ಮಂದಿಗೆ ಉದ್ಯೋಗದಾತನಾಗಿ ಅವರು ವಿವಿಧ ಶಿಕ್ಷಣ ಸಂಸ್ಥೆಗಳಿರಬಹುದು, ಉದ್ಯಮಗಳಿರಬಹುದು, ಅದರಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಬಹಳ ಪ್ರಭಾವಿ. ಅವರ ಅಂತಿಮ ದರ್ಶನಕ್ಕೆ ಬೆಳಗಿನಿಂದಲೂ ಕೂಡ ಹಾಗಾಗಿ ಜನಸಾಗರ ನಡೀತಾ ಇದೆ. ಜೊತೆಗೆ ಕುಟುಂಬಸ್ಥರು ರೋಧಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಭಾಗದ ಜನ ಅವರ ಹೃದಯ ಮಿಡಿತಾ ಇದೆ, ಕಂಬನಿ ಮಿಡಿತಾ ಇದ್ದಾರೆ. ರಾಜಕೀಯದಲ್ಲೂ ಕೂಡ ಅವರು ಅಪ್ಪಟ ಸ್ವಾಭಿಮಾನಿ ಅಂತ ಗುರುತಿಸ್ಕೊಂಡಂಥವರು. ಜೊತೆಗೆ ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಮೇಲೆ ಒಂದು ಅಭಿಮಾನ ಇದೆ, ಗೌರವ ಇದೆ. ಅಂತಹ ಹಿರಿಜೀವ ಇನ್ನು ಕೇವಲ ನೆನಪು ಮಾತ್ರ. ಈಗ ಅಂತಿಮ ದರ್ಶನಕ್ಕೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಅಲ್ಲಿ ನೆರೆದಿರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತು ಅಂತಿಮ ವಿಧಿವಿಧಾನ ಜರುಗುವಂತಹ ಮೇಲಿನ ಜಾಗಕ್ಕೂ ಕೂಡ ಅದನ್ನ ಕರ್ಕೊಂಡು ಬರಲಾಗುತ್ತೆ. ನಂತರ ಅಲ್ಲಿ ವೀರಶೈವ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ನಿಜ ಪ್ರತಿಮಾ, ನೀವು ಹೇಳ್ತಾ ಇದ್ರಿ ಅವರ ರಾಜಕೀಯ ಬದುಕಿನ ಬಗ್ಗೆ. ಇನ್ಫ್ಯಾಕ್ಟ್ ಅವ್ರು ರಾಜಕೀಯಕ್ಕೆ ಬಂದಿದ್ದೇನೆ ಅವ್ರಿಗೆ 38 ವಯಸ್ಸಾದಾಗ, ಅಂದರೆ ಆಲ್ಮೋಸ್ಟ್ ಹೆಚ್ಚು ವಯಸ್ಸೇ ಅಂತ ಹೇಳ್ಬೋದು. ತುಂಬ ಬೇಗನೆ ಅವರೇನು ರಾಜಕೀಯಕ್ಕೆ ಬರಲಿಲ್ಲ. 69ರಲ್ಲಿ ಮೊದಲ ಬಾರಿಗೆ ಪುರಸಭೆಗೆ ಬಂದರು, ಸದಸ್ಯರಾಗಿ ಆಯ್ಕೆಯಾದರು. ಅದಾದ ನಂತರ ಒಂದು 2 ವರ್ಷದಲ್ಲಿ ಅಲ್ಲಿ ಅಧ್ಯಕ್ಷರು ಕೂಡ ಆದರು ಪುರಸಭೆಗೆ. ತದನಂತರ KPCCಯನ್ನು ಜಾಯಿನ್ ಮಾಡಿದ್ರು. ಖಜಾಂಚಿಯಾಗಿ ಬಹಳ ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ರು. ಇನ್ಫ್ಯಾಕ್ಟ್ ಈಗ ಶಾಸಕರಾಗಿ ಅವರು ಆಯ್ಕೆಯಾಗಿದೆ. ಅವರಿಗೆ ಆವಾಗ 63 ವರ್ಷ ವಯಸ್ಸು, 63ಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ರಿಟೈರ್ಡ್ ಆಗುವಂತಹ ಏಜ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಆಗ ಶಾಸಕರಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿದ್ದರು. ಅದಾದ ನಂತರ 94ರಲ್ಲಿ ಫಸ್ಟ್ ಆಗಿದ್ದು. ಅದಾದ ನಂತರ 4 ಬಾರಿ ಸತತವಾಗಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ನಂತರ ಡಿಫೇಟ್, ಅದಾದಮೇಲೆ ಮತ್ತೆ ಶಾಸಕರಾಗಿ 2 ಬಾರಿ ಆಯ್ಕೆ ಆಗ್ತಾರೆ. ಒಟ್ಟು 6 ಬಾರಿ ಶಾಸಕರಾಗಿದ್ದರು. ಹಾಗೆ ಅವರು ಸಚಿವರು ಕೂಡ ಆಗ್ತಾರೆ ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ. ಆಗ ಅವರಿಗೆ ಏಜ್ 81 ಏಜ್ನಲ್ಲಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ 94 ವರ್ಷ ವಯಸ್ಸು ಅವರು ನಿಧನರಾದಾಗ. ಬಟ್ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಹೇಳ್ತಾ ಇದ್ರು, ತೀರಾ ಇತ್ತೀಚೆಗೆ ತನಕನೂ ಕೂಡ ಅವರು ಅಸೆಂಬ್ಲಿಗೆ ಬರ್ತಾ ಇದ್ರು. 1 ವರ್ಷದಿಂದ ಈಚೆಗೆ ಅಷ್ಟು ಆಕ್ಟಿವ್ ಆಗಿ ಕಾಣಿಸ್ಕೊತಾ ಇರಲಿಲ್ಲ, ಬಟ್ ಅಲ್ಲಿವರೆಗೂ ಕೂಡ ತುಂಬ ಆಕ್ಟಿವ್ ಆಗಿದ್ರು ಅಂತೇಳಿ ಸಾಕಷ್ಟು ಜನ ನಾಯಕರುಗಳು ಕೂಡ ಅವರನ್ನು ನೆನಪಿಸ್ಕೊಂಡಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಬನ್ನಿ ನೋಡೋಣ. ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರು, ಇಡೀ ದೇಶದಲ್ಲಿ ಅತ್ಯಂತ ಹಿರಿಯ ಶಾಸಕರಾಗಿರುವಂಥವ್ರು. ಅವ್ರಿಗಿನ್ನೂ ದೂರದೃಷ್ಟಿ ಮತ್ತು ಅವರಿಗೆ ನಾವು ಕೊನೆಯೇಶ್ವರು ಆಗ್ತದೆ ಅನ್ನುವಂಥದ್ದು ಅವ್ರಿಗೆ ಇರಲಿಲ್ಲ. ನಾನು ಇನ್ನೊಂದು ಬಾರಿ ಶಾಸಕನಾಗಬೇಕನ್ನುವಂಥದ್ದನ್ನೇ ಅವ್ರ ಮನಸ್ಸಲ್ಲಿತ್ತು. ನಾವು ಭಾಳ ಹತ್ತಿರದಿಂದ ಅವ್ರ ಜೊತೆ ಶಾಸಕನಾಗಿ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ದೊರಕಿತ್ತು. ಅವ್ರು ಕೇವಲ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಅಷ್ಟೇ ಅಲ್ಲ, ಕೈಗಾರಿಕೆಯಲ್ಲೂ ಸಹಿತ ಸಾಕಷ್ಟು ಅವರು ಸಾಧನೆಗಳನ್ನು ಮಾಡಿದ್ದಾರೆ.
ಪಕ್ಷ ಯಾವುದೇ ಇದ್ದರೂ ಸಹಿತ ಹತ್ತಿರದಿಂದ ಹೋದಾಗ ಭಾಳ ಪ್ರೀತಿಯಿಂದ ನೋಡುವಂಥ ಸ್ವಭಾವದಾಗಿತ್ತು. ಮತ್ತು ಆಲ್ರೌಂಡರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಕೃಷಿಯಲ್ಲಿನೂ ಸಹಿತ ಸಾಕಷ್ಟು ಅವರು ಸಾಧನೆಯನ್ನು ಮಾಡಿದ್ದಾರೆ. ಸಮಾಜ ಸಂಘಟನೆಯಲ್ಲಿ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥವರು. ಇವತ್ತು ಸಮಾಜ ಮತ್ತು ಈ ದಾವಣಗೆರೆ ಜಿಲ್ಲೆ ಬಡವಾಗಿದೆ. ಎಸ್, ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಾಕಷ್ಟು ಗಣ್ಯಾತಿ ಗಣ್ಯರು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ನಟ ನಟಿಯರು ಕೂಡ ಬಂದಿದ್ದಾರೆ. ಅದಿತಿ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ದಂಪತಿ ಸಮೇತರಾಗಿ ಅದಿತಿ ಪ್ರಭುದೇವ ಅವರು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೊಡ್ಡ ಶಿಕ್ಷಣ ಕ್ರಾಂತಿಯನ್ನೇ ದಾವಣಗೆರೆಯಲ್ಲಿ ಮಾಡಿದಂಥವರು ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿದ್ದಾರೆ ಈ ನಟಿ. ಹಾಗಾಗಿ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಅದಿತಿ ಅವರನ್ನ, ಕೇಳೋಣ. ಈಗಾಗಲೇ ನಟಿ ಅತಿಥಿ ಪ್ರಭುದೇವರು ನೇರವಾಗಿ ಮಾತಾಡುತ್ತಾ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ವಿಚಾರ ಕೇಳಿದಿರಿ. ನಾನು ಮೂಲತಃ ದಾವಣಗೆರೆಯವಳೆ. ನಾನು ಓದಿರೋದೆಲ್ಲ ಅವ್ರ ಸಂಸ್ಥೆಯಲ್ಲೇ. ಶಾಮನೂರು ಶಿವಶಂಕರಪ್ಪ ಅವರು ಅಂದ್ರೆ ನಮಗೆ ರಾಜ, ನಮ್ಮ ದಾವಣಗೆರೆ ರಾಜ ಅವರು. ಕಳ್ಕೊಂಡಿದ್ದೀವಿ. ಅದಕ್ಕೆ ಅಂತಾರಲ್ಲ, ಎಷ್ಟು ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಬೇಜಾರಾಗ್ತಿದೆ. ಅಂದ್ರೆ ದಾವಣಗೆರೆ ಕಿಂಗ್ ಅಂತಾನೆ ಅವರು. ನಾನ್ ಬಿಗಿನಿಂಗ್ ಅಲ್ಲಿ ಇಂಡಸ್ಟ್ರಿಗೆ ಹೋದಾಗ್ಲೂ ಎಲ್ಲಿಂದ ನೀವು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪ ಊರ ಅಂತ, ಅಂದ್ರೆ ಒಬ್ಬ ವ್ಯಕ್ತಿ ಜೊತೆಗೆ ಆ ಊರಿನ ನಂಟು, ಅಂದ್ರೆ ಹೆಸರು ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಪ್ರಭಾವ ಬೀರಿರ್ತಾರೆ ಈ ಊರಿನ ಮೇಲೆ ಅಂತ. ಇವತ್ತು ದಾವಣಗೆರೆನ ನಾವು ಎಜುಕೇಶನಲ್ ಹಬ್ ಅಂತೀವಿ. ಅದಕ್ಕೆ ಮುಖ್ಯ ಕಾರಣ ಅಪ್ಪಾಜಿ ಅಂತ ಹೇಳ್ಬೋದು. ಪ್ರತಿ ಸಲ ಬಂದಾಗ ತುಂಬಾ ಸಲ ಭೇಟಿ ಆಗಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸಿ ಹೋಗಿದ್ದುಂಟು. ಈಗ 1.5 ವರ್ಷದ ಹಿಂದೆ ಭೇಟಿ ಆಗಿದ್ದೆ, ಅದೇ ಲಾಸ್ಟ್. ನನ್ನ ಮಗಳು ಕರ್ಕೊಂಡು ಅವ್ರನ್ನ ಒಂದ್ಸಲಿ ಭೇಟಿ ಆಗ್ಬೇಕು, ಬಟ್ ಲಾಸ್ ಅಂತ ಒಂದು ದಾವಣಗೆರೆ ಶಕ್ತಿ ಇನ್ನಿಲ್ಲ ಅಂತ ಸುದ್ದಿ ಕೇಳಿದಾಗ ನಿಮಗೆ ನಿಜಕ್ಕೂ ತುಂಬಾನೇ ನೋವಾಗುತ್ತೆ. ಬಟ್ ಸಂಪೂರ್ಣವಾದ ಬದುಕನ್ನ ಬದುಕಿದ್ದಾರೆ. ಅವ್ರ ಬದುಕು ನೂರಾರು ಜನಕ್ಕೆ ಆದರ್ಶ ಆಗಿದೆ. ಸಾಧನೆಗಳನ್ನು ಸಿಕ್ಕಾಪಟ್ಟೆ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನರಿಗೆ ಸಹಾಯ ಮಾಡಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಅವರ ಒಳನಾಟ ಭೇಟಿಯ ಸಂದರ್ಭದಲ್ಲಿ ಒಂದು ತುಂಬಾ ಸಲ ಭೇಟಿ ಆಗ್ತಿದ್ದೀನಿ. ನಾನು ದಾವಣಗೆರೆಗೆ ಬಂದಾಗೆಲ್ಲ ನಾನು ಖಂಡಿತವಾಗ್ಲೂ ಅವ್ರನ್ನ ಭೇಟಿಯಾಗಿ ಹೋಗ್ತಿದ್ದುಂಟು. ಲಾಸ್ಟ್ ಈಗ 1.5 ವರ್ಷದಿಂದ ಭೇಟಿ, ಈವನ್ ಮದುವೆ ಕೂಡ ಬಟ್ ಮಿಸ್ ಮಾಡಿ. ಅವ್ರ ಕಾಲೇಜಲ್ಲೇ ಓದಿದ್ದು ಅಂತ ಹೇಳಿ ಆ ಒಂದು ಕ್ಷಣಗಳನ್ನ ಹೇಗೆ ನೋಡ್ತೀರಿ? ಅವ್ರ ಕಾಲೇಜಲ್ಲೇ ನಾನು ಇಂಜಿನಿಯರಿಂಗ್ ಮಾಡಿದ್ದು, ಅವ್ರ ಕಾಲೇಜಲ್ಲೇ MBA ಮಾಡಿದ್ದು, ಅವ್ರ ಕಾಲೇಜಲ್ಲೇ. ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು ನಾವು. ಅಸಂಖ್ಯಾತ ವಿದ್ಯಾರ್ಥಿಗಳನ್ನ ವಿದ್ಯಾವಂತರಾಗಿ ಮಾಡಿರುವಂತ ಒಂದು ಎಜುಕೇಶನ್ ಸಂಸ್ಥೆ ಮಾಲೀಕರಾದವರು, ಹುಟ್ಟಾಕುವಂತವ್ರು. ಇವತ್ತವರೀಗ ಅದನ್ನೇ ಹೇಳಿದ್ದು, ದಾವಣಗೆರೆನ ನಾವು ಎಜುಕೇಶನಲ್ ಹಬ್ ಅಂತ ಹೇಳ್ತೀವಿ, ದಟ್ ಇಸ್ ಬಿಕಾಸ್ ಆಫ್ ಅಪ್ಪಾಜಿ. ಭಾವುಕರಾಗಿದ್ದೀರಿ ಇನ್ನು. ಹೌದು, ಅಂದ್ರೆ ಇದೇ ಊರು, ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ತುಂಬಾ ಅಂದ್ರೆ ಖಡಕ್ ಮನುಷ್ಯ, ಪ್ರೀತಿಯಿಂದ ಎಲ್ರು ಒಂದೇ ತರ ಮಾತಾಡ್ಸೋದು. ಇವ್ರನ್ನ ಬೇರೆ ತರ ಮಾತಾಡ್ಸೋದು, ಅವ್ರನ್ನ ಬೇರೆ ತರ ಮಾತಾಡ್ಸೋದು. ಅವ್ರ ಜೈಮಾನದಲ್ಲೇ ಇಲ್ಲ, ಯಾವಾಗ್ಲೂ ಹ್ಯೂಮರಸ್ ಆಗಿ ಮಾತಾಡೋದು, ನಗ್ನಗ್ತಾ ಮಾತಾಡೋದು, ಖಡಕ್ ಆಗಿರೋದು. ಒಂಥರ ಕಿಂಗೆ ಅವರು. ಕಿಂಗ್, ಅಜಾತ ಶತ್ರು ಅಂತಲೂ ಕೂಡ ಹೇಳ್ತಾರೆ, ಅದನ್ನ ನೀವು ಒಪ್ತೀರಾ? 100%. ನಟಿ ಅತಿಥಿ ಪ್ರಭುದೇವ ಅವರ ಮಾತು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ದಾವಣಗೆರೆ. ಹೀಗೆ ಸಾಕಷ್ಟು ಜನ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ.